ಎಲ್ಲರಿಗೂ ನಮಸ್ಕಾರ. ನಾನು ಯಾರು ಅಂತ ನೆನಪಿದ್ದೀರಾ? 2013 ಮಿಲನ ಅನ್ನೋ ಸೀರಿಯಲಲ್ಲಿ ಅರ್ಥ ಅನ್ನೋ ರೋಲ್ನ ಪ್ಲೇ ಮಾಡ್ತಿದ್ದೆ. ಬಟ್ ಈಗ ಶಾಂತಿ ನಿವಾಸ ಸೀರಿಯಲಲ್ಲಿ ವರ್ಷ ಅನ್ನೋ ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ನಾನು ನೆನಪಿದ್ದೀನಿ ಅಲ್ವಾ? ಓಕೆ, ಈಗ ನಿಮ್ಮನ್ನು ನಾನು ಅರ್ಥ ಅಂತ ಕರಿಬೇಕು ಅಥವಾ ಶಿವಾನಿ ಅಂತ ಕರಿಬೇಕು? ನಿಮ್ಮ ಇಷ್ಟ. ಅರ್ಥ ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಅರ್ಥ ಅಂತಾನೆ ಜಾಸ್ತಿ ರೆಕಗ್ನೈಸ್ ಮಾಡ್ತಾರೆ. ಸೊ ನೀವು ನನ್ನ ಅರ್ಥ ಅಂತಾನೆ ಕರೀರಿ. ಓಕೆ, ಇವಾಗ ಅರ್ಥ ಏನು ಓದ್ತಾ ಇದ್ದಾಳೆ? ನಾನು ಈ ವರ್ಷ 10th ಓದ್ತಾ ಇದ್ದೀನಿ. ಓಕೆ, ಮಿಲನ ಧಾರಾವಾಹಿ 2013 ಟೈಮಲ್ಲಿ ಪ್ರಸಾರ ಆಗ್ತಾ ಇತ್ತು. ಹೌದು. ಆ ದಿನಗಳೆಲ್ಲ ನೆನಪಿದೆಯಾ? ನೆನಪಿದೆ, ಬಟ್ ನಾನು ಅವಾಗ ಚಿಕ್ಕವಳಿದ್ದೆ ಅಲ್ವಾ, ಸೊ ನಂಗೆ ಸ್ವಲ್ಪ ನೆನಪಿದೆ, ಅಷ್ಟೊಂದು ನೆನಪಿಲ್ಲ. ಓಕೆ, ಅಂದರೆ ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಹೇಳ್ತಾ ಇದ್ದಿದ್ದು, ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಅದೆಲ್ಲ ನೆನಪಿದೆಯಾ? ಹಾಂ, ಅದೆಲ್ಲ ತುಂಬ ನೆನಪಿದೆ. ಬಿಕಾಸ್ ನಾನು ಆಗ ಅಲ್ವಾ ಸ್ಟಾರ್ಟ್ ಮಾಡಿದ್ದೆ. ಆ ಸೀರಿಯಲ್ಗೆ ಮಧುಸೂದನ್ ಸರ್ ಡೈರೆಕ್ಟರ್ ಆಗಿದ್ದು. ಅವರು ಸಖತ್ ಸ್ಟ್ರಿಕ್ಟ್ ಇದ್ರು. ಒಂದು ಸೀನ್ ಹೇಳಬೇಕು ಅಂದರೆ ಹೇಳಲೇಬೇಕು. ನಾನು ಅವಾಗ ಅಳ್ಕೊಂಡು ಎಷ್ಟೊಂದು ಮಾಡಿದ್ದೀನಿ, ಬಟ್ ನಾನು ಆ ಡೈಲಾಗ್ ಹೇಳಿದ್ದೀನಿ. ಸೊ ನಾನು ಅವರಿಂದನೇ ಅನಿಸುತ್ತೆ ಆ್ಯಕ್ಟಿಂಗ್ ಕಲ್ತಿದ್ದು. ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ನಾನು ಡೈಲಾಗ್ ಹೇಳ್ತಿದ್ದೆ ಮಾತ್ರ ಕಲಿತು. ಮಿಲನ ಧಾರಾವಾಹಿಯಿಂದನೇ ಆ್ಯಕ್ಟಿಂಗ್ ಜರ್ನಿ ಶುರುವಾಗಿದ್ದು. ಆಗ ಎಷ್ಟು ವರ್ಷ ಆಗಿತ್ತು? ನಂಗಾಗ 3 years ಇತ್ತು. ಓಕೆ, ಅದಾದ ನಂತರ ಯಾವ್ಯಾವ ಪ್ರಾಜೆಕ್ಟ್ಗಳನ್ನ ಮಾಡಿದ್ರಿ? ಅದಾದಮೇಲೆ ಮಿಲನ ಆದಮೇಲೆ ಗೀತಾಂಜಲಿ, ನಾಗಕನ್ನಿಕೆ, ಭರ್ಜರಿ ಕಾಮಿಡಿ, ಆತ್ಮಬಂಧನ, ಮುದ್ದು ಲಕ್ಷ್ಮಿ, ನಮ್ಮನೆ ವರಾಣಿ, ಜನನಿ ಆ್ಯಂಡ್ ಇವಾಗ ಶಾಂತಿ ನಿವಾಸ. ನಾನು 10 ಸೀರಿಯಲ್ಸ್ ಮಾಡಿದ್ದೀನಿ, 30 ಫಿಲ್ಮ್ಸ್ ಮಾಡಿದ್ದೀನಿ, 10 ಆ್ಯಡ್ ಶೂಟ್ ಮಾಡಿದ್ದೀನಿ. ಮೂವೀಸ್ ಬಂದು ಫ್ಲೈ, ಹಾರಿಕಾ, ಲಂಡನಲ್ಲಿ ಲಂಬೋದರ, ಇರುವುದೆಲ್ಲವ ಬಿಟ್ಟು, ಸೋಲ್ಡ್, ಕಾರ್ಣಿಕಾ, ಪುಟಾಣಿ ಪಂಟ್ರು, ಪಟಾಕಿ ಗಣೇಶ್ ಸರ್ ಜೊತೆ ಮಾಡಿದ್ದೆ. ಮತ್ತು ನಾನು 10 ಆ್ಯಡ್ಸ್ ಮಾಡಿದ್ದೀನಿ. 3 ಆ್ಯಡು ಭೀಮಾ ಒಂದು ಮಾಡಿದ್ದೆ ಆ್ಯಂಡ್ ಮಲ್ಮೀನಾ ಜ್ಯೂಸ್ ಒಂದು ಮಾಡಿದ್ದೆ. ಆ್ಯಂಡ್ ಆಲ್ಸೋ ನಾನು ರಂಗಭೂಮಿ ಕಲಾವಿದೆ. ನಾನು ಫ್ರೀ ಟೈಮಲ್ಲಿದ್ದಾಗ ನಮ್ಮದೊಂದು ಟೀಮ್ ಇದೆ, ಸಾಫಲ್ಯ ರಂಗತಂಡ ಅಂತ. ಸೊ ಮೂಗು ಸುರೇಶ್ ಸರ್ ಮತ್ತು ಶ್ರೀಮಂತಣ್ಣ ನಮಗೆ ಮೆಂಟರು. ನಾನು ಫ್ರೀ ಇದ್ದಾಗ ಏನಾದ್ರು ನಾಟಕ ಇದ್ದಾಗ ನಾವು ಅಲ್ಲಿ ರಿಹರ್ಸಲ್ ಮಾಡಿ ರಂಗಶಂಕರನೋ ಕಲಾಗ್ರಾಮನೋ ಅಲ್ಲಿ ಹೋಗಿ ನಾವು ನಾಟಕ ಮಾಡ್ತೀವಿ. ಹಾಗಾದ್ರೆ ಶಿವಾನಿ ಸಿಕ್ಕಾಪಟ್ಟೆ ಬ್ಯುಸಿ. ಹೌದು, ನಾನು ಫ್ರೀ ಆಗಿದ್ದಿದ್ದೆ. ಮತ್ತು ನನಗೂ ಫ್ರೀ ಆಗಿರೋಕೆ ಇಷ್ಟ ಇಲ್ಲ. ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತೀನಿ. ಡ್ಯಾನ್ಸಿಗೆ ಹೋಗ್ತೀನಿ, ಸ್ಕೂಲಲ್ಲೂ ಅಷ್ಟೇ ಏನಾದ್ರು ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತೀನಿ. ನನಗೂ ಸುಮ್ಮನೆ ಕೂರೋಕೆ ಬೋರ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾನು ಅಲ್ಲಿಗೂ ಹೋಗ್ತೀನಿ, ಕಲಾಗ್ರಾಮ ಆ ಥರ. ಓಕೆ, ಥ್ಯಾಂಕ್ ಯು ಶಿವಾನಿ. ಆ್ಯಂಡ್ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಂಟಿನ್ಯೂಸ್ ಆಗಿ ಗ್ಯಾಪೇ ಇರಲಿಲ್ಲ. ಒಂದಾದ್ಮೇಲೆ ಒಂದು ಮಾಡ್ತಾನೆ ಇದ್ದೆ. ಸೊ ನಂಗೆ ಗ್ಯಾಪೇ ಇರಲಿಲ್ಲ. ಓಕೆ, ಮಿಲನ ಧಾರಾವಾಹಿ ಆ್ಯಕ್ಟಿಂಗ್ ಆಪರ್ಚುನಿಟಿ ಸಿಕ್ಕಿದ್ದೇನಾದರೂ ನೆನಪಿದೆಯಾ? ಹೇಗೆ ಸಿಕ್ತು, ಏನು ಕತೆ ಅಂತ? ಹಾಂ, ನೆನಪಿದೆ. ಅದು ನಮ್ಮ ಮನೇಲೆ ಶೂಟಿಂಗ್ ಆಗ್ತಿದ್ದು ಮಿಲನ. ಆಗ ಅರ್ಥ ಅನ್ನೋ ಪಾತ್ರಕ್ಕೆ ಒಂದು ಮಗು ಬೇಕಿತ್ತು. ಆಗ ಎಷ್ಟೊಂದು ಜನ ಮಕ್ಕಳು ಆಡಿಷನಿಗೆ ಬರ್ತಿದ್ರು. ಅವ್ರು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾನಾಗ ಮಾತಾಡ್ತಿದ್ದೆ. ಸೊ ನಾನು ಆ ಮಕ್ಳಿಗೆ ಡೈಲಾಗ್ ಹೇಳ್ಕೊಡ್ತಿದ್ದೆ. ಅವ್ರಾಗ ಇವಳನ್ನ ಯಾಕೆ ಮಾಡಿಸ್ಬಾರ್ದು ಅಂತ ನಾನು ಆಡಿಷನಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಾನು ಸೆಲೆಕ್ಟ್ ಆಗಿ ಆಮೇಲೆ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ಈಗ ಮಿಲನ ಕ್ಯಾರೆಕ್ಟರ್ ಯಾವ್ಯಾವ ಪ್ಲೇ ಮಾಡಿದ್ದಾರೆ ಅವರೆಲ್ಲ ಇವಾಗ ಇನ್ನೂ ಕಾಂಟ್ಯಾಕ್ಟಲ್ಲಿ ಇದ್ದಾರಾ? ಏನು ಕತೆ? ಯಾರ್ಯಾರನ್ನ ಮೀಟ್ ಮಾಡಿದ್ರಿ? ನಿರಂಜನ್ ದೇಶಪಾಂಡೆ ಅಂತ ನಿರಂಜನ್ ದೇಶಪಾಂಡೆ ಅಣ್ಣ ಅವ್ರು ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಅವ್ರು ನಮ್ಮ ಜೊತೆ ತುಂಬ ಕ್ಲೋಸ್ ಇದ್ದಾರೆ, ಕಾಂಟ್ಯಾಕ್ಟಲ್ಲಿದ್ದಾರೆ. ಮತ್ತು ಪ್ರಶಾಂತ್ ಅಣ್ಣನೂ ಆಗಾಗ ಫೋನ್ ಮಾಡ್ತಾರೆ, ಮಾತಾಡ್ತಾ ಇರ್ತಾರೆ. ಸೊ ಇವರಿಬ್ಬರ ಜೊತೆ ನಾನು ಒಂದು ಸ್ವಲ್ಪ ಕಾಂಟ್ಯಾಕ್ಟಲ್ಲಿದ್ದೀನಿ. ಓಕೆ, ಮಿಲನ ಧಾರಾವಾಹಿ ಮುಗಿದ ನಂತರದಲ್ಲಿ ಯಾರ್ಯಾರನ್ನ ಮೀಟ್ ಮಾಡಿದ್ರಿ ಇಲ್ಲಿವರೆಗೆ? ಎಲ್ಲರೂ ಸಿಕ್ಕಿದ್ರಾ? ಏನು ಕತೆ? ಹಾಂ, ಮಧುಸೂದನ್ ಸರ್, ಟೆಕ್ನಿಷಿಯನ್ಸ್ ಎಲ್ಲರೂ ಸಿಗ್ತಾನೆ ಇರ್ತಾರೆ. ಬಟ್ ಆರ್ಟಿಸ್ಟಲ್ಲಿ ನಂಗೆ ಸಿಕ್ಕಿದ್ದು ಪ್ರಶಾಂತ್ ಅಣ್ಣ ಮತ್ತು ನಿರಂಜನ್ ಅಣ್ಣ ಅಷ್ಟೇ. ಓಕೆ, ಶೂಟಿಂಗ್ ದಿನಗಳೇನಾದರೂ ಸ್ವಲ್ಪನಾದರೂ ನೆನಪಿದೆಯಾ? ಹೌದು, ನೆನಪಿದೆ. ನಾನು ಅಂದರೆ ದೇವಸ್ಥಾನ ಒಂದು 18 ದೇವಸ್ಥಾನ ಸುತ್ತಬೇಕಿತ್ತು. ಆಗ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, 8 ದೇವಸ್ಥಾನ ಸುತ್ತಬೇಕಿತ್ತು. ಆಗ ನಾವು ಮುಳುಗಬೇಕಿತ್ತು. ಆವಾಗ ಒಂದು 4 o'clock ಏನೋ ಟೈಮ್ ಆಗಿತ್ತು. ಸೊ ನನಗೆ ತುಂಬ ಚಿಕ್ಕವಳು. ರೀಟೇಕ್ ಆಗ್ತಾನೆ ಇತ್ತು, ಮುಳುಗ್ತಾನೆ ಫುಲ್ಲು ಚಳಿ ಆಗ್ತಿತ್ತು. ನಂಗೆ ತಡಿಯೋಕೆ ಆಗ್ತಾ ಇರಲಿಲ್ಲ. ಬಟ್ ಆಲ್ಸೋ ಅವ್ರು ಮಾಡಲೇಬೇಕು ಅಂತ ಮುಳುಗಿಸ್ತಾನೆ ಇದ್ರು. ಅದಾದಮೇಲೆ ಹೆಂಗೋ ಟೇಕ್ ಓಕೆ ಆಯಿತು, ಅದು ಮುಗೀತು. ಅದು ಒಂದು ತುಂಬ ನೆನಪಿದೆ. ಆ್ಯಂಡ್ ನಾನು ಬಿಡದಿಗೆ ಹೋಗ್ತಿದ್ದೆ. ನಾನು ಬಿಡದಿಗೆ ಹೋಗುವಾಗ ಆಗಲೂ ನಾನು ತುಂಬ ಚಿಕ್ಕವಳಿದ್ದೆ. ಒಂದೊಂದ್ಸತಿ ಅಮ್ಮ ನನ್ನ ಜೊತೆ ಬರ್ತಾ ಇರಲಿಲ್ಲ. ಸೊ ಆಗ ನಮ್ಮ ಅಮ್ಮ ಏನು ಮಾಡೋರು, ಅರ್ಧ ದಾರಿ ನನ್ನ ಜೊತೆ ಬರೋರು. ಆಮೇಲೆ ನನ್ನ ಹತ್ತಿಸಿ ಶೂಟಿಂಗ್ ಅವ್ರ ಜೊತೆ ಕಳಿಸ್ಬಿಡೋರು. ನಾನು ಆಗ ಅಳ್ಕೊಂಡು ಹೋಗ್ತಿದ್ದೆ. ಶೂಟಿಂಗ್ ಮಾಡುವಾಗ ಅಮ್ಮನ ಮರ್ತೇ ಹೋಗ್ತಿದ್ದೆ. ಆಮೇಲೆ ಶೂಟಿಂಗ್ ಅವ್ರ ಜೊತೆನೇ ನಕ್ಕೊಂಡು ಆಟ ಆಡಿಕೊಂಡು ಅಮ್ಮನ ನೆನಪೇ ಇರ್ತಾ ಇರಲಿಲ್ಲ. ಸೊ ನಾನು ಶೂಟಿಂಗಲ್ಲಿ ಅಮ್ಮ ಬೇಕು ಅಂತ ನಾನು ಯಾವತ್ತೂ ಅತ್ತೇ ಇಲ್ಲ. ಸೊ ಅದನ್ನು ಬಿಟ್ಟು ಬೇರೆ ಯಾವ್ಯಾವ ಇನ್ಸಿಡೆಂಟ್ಗಳೆಲ್ಲ ನೆನಪಿದೆ? ಅಷ್ಟು ನಾನು ಅವಾಗ ಚಿಕ್ಕವಳಲ್ಲ, ಸೊ ನಂಗೆ ಅಷ್ಟು ನೆನಪಿಲ್ಲ.
ಬಟ್ ಆ ಜರ್ನಿ ಒಂಥರ ಚೆನ್ನಾಗಿತ್ತು. ಅದಾದ್ಮೇಲೆ ನಾನು ಆ ಸೀರಿಯಲ್ ಮುಗ್ದಿದ್ದಾಗ ಎಷ್ಟು ಹತ್ತಿದ್ದೆ ಅಂದರೆ, ಆಮೇಲೆ ಅವ್ರು ಹೇಳಿದ್ರು ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಳ್ಬೇಡ, ಬಟ್ ಆ ಚಿಕ್ಕವಳಲ್ವ ನಂಗಾಗಿ ಏನು ನೆನಪಿಲ್ಲ ಅಷ್ಟು. ಓಕೆ, ಇದಾದ ನಂತರದಲ್ಲಿ ಅಂದರೆ ಈಗ ಮಿಲನ ಧಾರಾವಾಹಿನ ನೀವು ಹಾಟ್ಸ್ಟಾರಲ್ಲೋ ಇನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ? ನಂಗೆ ತುಂಬ ಖುಷಿ ಆಗುತ್ತೆ. ನಂಗೆ ಆಗ ಅನ್ಸುತ್ತೆ ನಾನು ಇಷ್ಟೆಲ್ಲ ಮಾಡಿದ್ದೀನ ಅಂತ ನನಗೆ ಆಗ ಅನಿಸುತ್ತೆ. ನಂಗೆ ಪ್ರೌಡ್ ಫೀಲ್ ಆಗುತ್ತೆ, ಬಿಕಾಸ್ ಅಷ್ಟು ಚೆನ್ನಾಗಿ ನಾನು ಡೈಲಾಗ್ ಹೇಳಿದ್ದೀನಿ, ಆಮೇಲೆ ಅಲ್ಲಿ ಎಷ್ಟೊಂದು ಕಡೆ ಹೋಗಿದ್ದೀನಿ ಅಂದಾಗ ನಂಗೆ ಅದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲೀಸ್ಗಾಗಲಿ ಅದನ್ನೆಲ್ಲ ತೋರಿಸ್ಕೊಂಡು ಬಂದಾಗ ಅವರು ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಅಪ್ರಿಷಿಯೇಟ್ ಮಾಡಿದಾಗ ನಂಗೆ ಅದು ತುಂಬ ಖುಷಿ ಆಗುತ್ತೆ. ಓಕೆ, ಆಡಿಯನ್ಸ್ ಏನಾದರೂ ಇವಾಗ ಸಿಕ್ಕಾಗ ಏನೇನು ಹೇಳ್ತಾರೆ? ಅವರು ಈಗಲೂ ನನ್ನ ಅರ್ಥ ಅಂತಲೇ ರೆಕಗ್ನೈಸ್ ಮಾಡ್ತಾರೆ. ಅದೊಂದು ತುಂಬ ಖುಷಿ ಆಗುತ್ತೆ. ನಾನು ಇಷ್ಟು ಚೇಂಜ್ ಆಗಿದ್ದೀನಿ, ಬಟ್ ಆಲ್ಸೋ ಅವ್ರು ನನ್ನ ಅರ್ಥ ಅಂತಲೇ ರೆಕಗ್ನೈಸ್ ಮಾಡ್ತಾರೆ. ಅದು ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ಅವರೆಲ್ಲ ನನ್ನ ತುಂಬ ಪ್ರೀತಿ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವರಿಂದನೇ ನಾನು ಇಲ್ಲಿವರೆಗೂ ಬಂದಿರೋದು. ಸೊ ನಾನು ನನ್ನ ಆಡಿಯನ್ಸ್ನಾಗಲಿ ನನ್ನ ಪ್ರೀತಿ ಮಾಡೋರ್ನಾಗಲಿ ನಾನು ಯಾವತ್ತೂ ಅವ್ರನ್ನ ಬಿಟ್ಕೊಡೋಲ್ಲ. ಈಗ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ಗಳನ್ನು ಮಾಡ್ತಾ ಇದ್ದೀರಾ, ಎಜುಕೇಷನ್ ಒಂದು ಕಡೆ ಸಾಕ್ತಿದೆ. ಇನ್ನೊಂದೇನಂದರೆ ನಿಮ್ಮ ಮನೇಲೇ ಯಾವಾಗಲೂ ಶೂಟಿಂಗ್ ನಡೀತಿರುತ್ತೆ. ಈ ಅಟ್ಮಾಸ್ಫಿಯರ್ ಎಲ್ಲ ಹೇಗಿದೆ? ಎಜುಕೇಷನ್ ಅಂತ ಬಂದರೆ ನನ್ನ ಸ್ಕೂಲಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಸ್ಕೂಲ್ ಹೆಸರು ಬಂದು ನಿರ್ಮಾನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ. ಎಷ್ಟೊಂದು ಸ್ಕೂಲ್ಸ್ ನೋಡಿದ್ದೀನಿ, ಯಾರೂ ಸಪೋರ್ಟ್ ಮಾಡಲ್ಲ ಮಕ್ಕಳನ್ನ, ಬಟ್ ನನ್ನ ಸ್ಕೂಲ್ ತುಂಬ ಡಿಫ್ರೆಂಟ್. ಅವ್ರನ್ನ ಯಾವಾಗಲೂ ಚಿಕ್ಕ ವಯಸ್ಸಿಂದ ಎಂಕರೇಜ್ ಮಾಡಿದ್ದಾರೆ, ಶೂಟಿಂಗ್ ಹೋಗು ನೀನು, ಇಟ್ಸ್ ಓಕೆ ಅಂತ. ಅವರಿಂದನೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಆ್ಯಂಡ್ ಆಲ್ಸೋ ನನಗೆ ಸ್ಟಡೀಸ್ ಆಗಲಿ ಶೂಟಿಂಗ್ ಆಗಲಿ ನನಗೆ ಯಾವತ್ತೂ ಕಷ್ಟ ಅಂತ ಅನಿಸಿಲ್ಲ, ಬಿಕಾಸ್ ಆ ಎರಡು ಮ್ಯಾನೇಜ್ ಮಾಡ್ತೀನಿ. ನಾನು ಸ್ಟಡೀಸಲ್ಲೂ ಮ್ಯಾನೇಜ್ ಮಾಡ್ತೀನಿ, ಶೂಟಿಂಗಲ್ಲೂ ಮಾಡ್ತೀನಿ. ಇಬ್ಬರು ಪಾಪ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಶೂಟಿಂಗ್ ಅವರು ಆಗಲಿ ನನಗೇನೋ ಎಕ್ಸಾಮ್ಸ್ ಇದ್ದಾಗ ಏನಾದರೂ ಇದ್ದಾಗ ಹೋಗು ಮುಗಿಸ್ಕೊಂಡು ಹೋಗು ಅಂತ ಬಿಡ್ತಾರೆ. ಆ್ಯಂಡ್ ಸ್ಕೂಲವರು ಅಷ್ಟೇ ಎಕ್ಸಾಮ್ ಬರ್ದಿದ ತಕ್ಷಣ ಹೋಗು ಶೂಟಿಂಗಿಗೆ ಪರವಾಗಿಲ್ಲ ಅಂತ ಬಿಡ್ತಾರೆ. ಸೊ ಇವರಿಬ್ಬರಿಂದ ನನಗೇನು ಕಷ್ಟ ಅನ್ನಿಸ್ತಿಲ್ಲ, ಇಟ್ ಈಸ್ ಸ್ಮೂತಾಗಿ ಹೋಗ್ತಾ ಇದೆ. ಓಕೆ, ಇವಾಗ ಶೂಟಿಂಗು ಮನೇಲಿ ನಡೀತಿರುತ್ತೆ, ಎಕ್ಸಾಮ್ ಇರುತ್ತೆ, ಓದ್ಕೋಬೇಕು, ಅದೆಲ್ಲ ಡಿಸ್ಟರ್ಬೆನ್ಸು ಮ್ಯಾನೇಜ್ ಆಗುತ್ತಾ ಹೇಗೆ? ಡಿಸ್ಟರ್ಬ್ ಆಗುತ್ತೆ, ಬಟ್ ನಾವು ನಮಗಂತ ಒಂದು ರೂಮ್ ಇಟ್ಕೊಂಡಿರ್ತೀವಲ್ಲ, ಸೊ ಆ ರೂಮಲ್ಲೇ ನಾವೆಲ್ಲ ಇರಬೇಕು. ಆ್ಯಂಡ್ ನಮ್ಮ ಅಕ್ಕಂದ್ರು ನನಗೆ ಹೆಲ್ಪ್ ಮಾಡ್ತಾರೆ ಓದೋದ್ರಿಂದ. ಸೊ ಅವರಿಂದ ನನಗೇನು ಅಷ್ಟು ಡಿಸ್ಟರ್ಬ್ ಅನಿಸಲ್ಲ ಶೂಟಿಂಗ್ ಅವರಿಂದ. ನಾನು ಹೆಂಗೋ ಮ್ಯಾನೇಜ್ ಆ್ಯಾವ್ರೇಜ್ ಇದ್ದೀನಿ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಈ ಕಾನ್ಫಿಡೆನ್ಸ್ ಬೇಕು. ಇನ್ನು ನಿಮ್ಮ ಮನೇಲೇ ಶೂಟಿಂಗ್ ಆಗೋದ್ರಿಂದ ಸಾಕಷ್ಟು ಸ್ಟಾರ್ ನಟರು ಕೂಡ ನಿಮ್ಮ ಮನೆಗೆ ಬರ್ತಾರೆ. ಯಾರು ತುಂಬ ನೆನಪಾಗುತ್ತೆ ಮನೆಗೆ ಬಂದಾಗ ಅವ್ರ ಜೊತೆ ಮಾತಾಡಿದ್ದು, ಆಮೇಲೆ ತುಂಬ ಇಷ್ಟ ಆಗಿದ್ದು? ದರ್ಶನ್ ಸರು ಬಂದಿದ್ರು. ಆ್ಯಂಡ್ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನ್ನ. ಅವ್ರು ಒಂದು ನೆನಪಿದೆ. ಆ್ಯಂಡ್ ಆಲ್ಸೋ ಎಷ್ಟೊಂದು ಜನ ಪ್ರೇಮ್ ಸರ್ ಹೇಳಬೇಕು ಎಸ್ಪೆಷಲಿ. ನಂಗೆ ಆಗ 3 years ಅನಿಸುತ್ತೆ. ನನ್ನ ಬರ್ಡೇ ಸೆಲೆಬ್ರೇಟ್ ಅವರೇ ಫಸ್ಟ್ ನನಗೆ ಮಾಡಿದ್ದು. ಅಂದರೆ ಚಿಕ್ಕ ವಯಸ್ಸಿಂದ ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ. ಸೊ ನಂಗೆ 3 years ಇದ್ದಾಗ ಶೂಟಿಂಗ್ ಅವರೆಲ್ಲರೂ ಸೇರಿ ನನಗೆ 2 ಕೇಕ್ ತಂದಿದ್ರು. ಎಷ್ಟು ಚೆನ್ನಾಗಿ ಅವ್ರು ಸೆಲೆಬ್ರೇಟ್ ಮಾಡಿ ನನ್ನ ಪ್ರೀತಿ ಮಾಡಿದ್ದಾರೆ. ನಾನು ಅದು ಯಾವಾಗಲೂ ನೆನ್ಪಿಟ್ಕೋತೀನಿ. ಓಕೆ, ಈಗ ಮತ್ತೆ ಅಂದರೆ ಶೂಟಿಂಗ್ನವರೆಲ್ಲ ಸ್ಟಾರ್ ಯಾರ್ಯಾರು ಬಂದಿದ್ರು, ಮತ್ತಿನ್ಯಾರ್ದಾರು ನೆನಪಿದ್ಯಾ? ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ದರ್ಶನ್ ಸರ್ ಬಂದಿದ್ದಾರೆ, ಸೃಜನ್ ಲೋಕೇಶ್ ಸರ್ ಬಂದಿದ್ದಾರೆ, ಆ್ಯಂಡ್ ಉಪೇಂದ್ರ ಸರ್ ಬಂದಿದ್ದಾರೆ, ಪುನೀತ್ ರಾಜ್ಕುಮಾರ್ ಸರು ಬಂದಿದ್ದಾರೆ. ಓಕೆ, ಪುನೀತ್ ಸರ್ ಜೊತೆಗೆ ಏನಾದ್ರು ನೆನಪಿದೆಯಾ? ಪುನೀತ್ ಸರ್ ಅವರು ನಾನು ಅವ್ರಿಗೆ 2-3 ಸತಿ ಮೀಟ್ ಮಾಡಿದ್ದೀನಿ. ಒಂದು ಸತಿ ನಮ್ಮ ಮನೆ ಹತ್ರ ಬಂದಿದ್ರು, ಇನ್ನೊಂದು ಸತಿ ಮುದ್ದುಲಕ್ಷ್ಮಿ ನಮ್ಮದು ಇನ್ನೇನು ಮುಗಿಯುವಾಗ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಆಗ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅವರು ನನ್ನ ತುಂಬ ಚೆನ್ನಾಗಿ ಮಾತಾಡ್ಸೋರು. ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೋತೀನಿ. ಅವ್ರು ನನ್ನ ಫೇವ್ರೆಟ್ ಹೀರೋ ಆಗಿದ್ರು. ಯಾವಾಗಲೂ ನಾನು ಅವ್ರ ಸಾಂಗ್ಸ್ ಆಗಲಿ ಮೂವೀಸ್ ಆಗಲಿ ರಿಪೀಟೆಡಲ್ಲಿ ಕೇಳ್ತಿದ್ದೆ. ಬಟ್ ಅವರಿಲ್ಲ ಅನ್ನೋದು ನಂಗೆ ತುಂಬ ಬೇಜಾರಾಗಿತ್ತು ಆ ಟೈಮಲ್ಲಿ. ಓಕೆ, ಈಗ ಮನೆ ಅಂತಲ್ಲ, ಓವರಲ್ ಆಗಿ ನೀವು ಆರ್ಟಿಸ್ಟು ಅಥವಾ ಸ್ಟಾರ್ಗಳನ್ನ ಮೀಟ್ ಮಾಡ್ತೀರಾ, ಯಾರು ತುಂಬ ಇಷ್ಟ ಆಗ್ತಾರೆ? ಯಾರ್ದಾರ ಜೊತೆಗಿನ ಮೆಮೊರೇಬಲ್ ಮೂಮೆಂಟ್ ಇದೆಯಾ? ಸೆಟ್ಟಲ್ ಆಗಿರ್ಬೋದು ಅಥವಾ ಇನ್ಯಾವುದಾದ್ರು ಕೂಡ? ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಮುದ್ದುಲಕ್ಷ್ಮಿ ಸೀರಿಯಲ್ ಹೇಳಲೇಬೇಕು. ಆಗ ನಾನು ಒಂದು ಹಾಫ್ ಸೀರಿಯಲ್ ಆದಮೇಲೆ ಜಾಯ್ನ್ ಆಗಿದ್ದೆ. ನಂಗಾಗ ಅಶ್ವಿನಿ ಅಕ್ಕ ಅಂತ ಹೀರೋಯಿನು ಆ್ಯಂಡ್ ಚರಿತಣ್ಣ ಅಂತ ಹೀರೋ, ಅವರಿಬ್ಬರು ನನ್ನ ಎಷ್ಟು ಪ್ರೀತಿ ಮಾಡಿದ್ದಾರೆ ಅಂದರೆ ನಂಗಾಗ ಕಂಫರ್ಟ್ ಇರಲಿಲ್ಲ. ನಾನು ಆಗ ಜಾಯ್ನ್ ಆಗಿದ್ದೆಲ್ಲ, ಬಟ್ ನಂಗೆ ಆವಾಗ ಒಂದು 3-4 ದಿನದಲ್ಲೇ ನಂಗೆ ಕಂಫರ್ಟ್ ಆಗೋಯ್ತು ಸೆಟ್ಟು. ನಾನು ಆ ಶೂಟಿಂಗ್ ಹೋಗುವಾಗ ಖುಷಿಯಾಗಿ ಹೋಗ್ತಿದ್ದೆ. ಅಣ್ಣ ಇರ್ತಾರೆ, ಅಕ್ಕ ಇರ್ತಾರೆ ಅಂತ ತುಂಬ ಖುಷಿಯಾಗಿ ಹೋಗ್ತಿದ್ದೆ. ನಾನು ಅವರಿಬ್ಬರನ್ನ ತುಂಬ ಇಷ್ಟಪಡ್ತೀನಿ, ಈಗಲೂ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಪ್ಲ್ಯಾನ್ ಏನಿದೆ? ನೆಕ್ಸ್ಟ್ ಶಿವಾನಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರೆ? ನೆಕ್ಸ್ಟ್ ಅದೇ ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲಿರೋದ್ರಿಂದ ನಂಗೆ ಹೀರೋಯಿನ್ ಆಗಬೇಕು ಅಂತ ಆಸೆ.
ಬಟ್ ಅದು ಬಿಟ್ಟು ಇನ್ನೊಂದು ಪ್ಯಾಷನ್ ಇರಬೇಕು ಅಂದರೆ ನನಗೆ ಜರ್ನಲಿಸ್ಟ್ ಆಗಬೇಕು ಅಂತ ತುಂಬ ಆಸೆ ಇದೆ. ಸೊ ನೋಡಬೇಕು. ನಮ್ಮ ಕೆಲ್ಸಕ್ಕೆ ಏನಾದ್ರು ಕತ್ರಿ ಹಾಕ್ಬಿಡ್ತೀರಾ ಅಂತ? ಇಲ್ಲ, ನಾನು ಶೂಟಿಂಗ್ ಹೀರೋಯಿನ್ ಆಗೇ ಆಗ್ತೀನಿ. ಬಟ್ ಅದೇನಾದರೂ ವರ್ಕೌಟ್ ಆಗಲಿಲ್ಲ ಅಂದರೆ ದೆನ್ ಐ ಗೋ ವಿತ್ ಜರ್ನಲಿಸಮ್. ನನಗೆ ಆಫ್ ಸ್ಕ್ರೀನಲ್ಲಿ ವರ್ಕ್ ಮಾಡ್ತೀನಿ, ಎಂಟರ್ಟೈನ್ಮೆಂಟ್ ಚಾನಲ್ಗೆ ಹೋಗ್ತೀನಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಹೆಡ್ಡೋ ಏನಾದರೂ ಒಂದು ಆಗಿ ಏನಾದ್ರು ಮಾಡಬೇಕು ಅನ್ನೋ ಆಸೆ ಇದೆ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ನಿಮ್ಗಳ ಜೊತೆ ಯಾವಾಗಲೂ ಇರ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ನನ್ನ ಜೊತೆ ಇರಲೇಬೇಕು. ನಾನು ಇನ್ನೂ ಬೆಳಿಬೇಕು, ನಿಮ್ಮಿಂದನೇ ಅದು ಆಗಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ಪ್ರೀತಿ ಕೊಟ್ಟಿದ್ದೀರಾ. ನನ್ನ ಜೊತೆ ಯಾವಾಗಲೂ ಹೀಗೆ ಇರಿ. ನಾನು ನಿಮ್ಮ ಜೊತೆ ಯಾವಾಗಲೂ ಹೀಗೆ ಇರ್ತೀನಿ. ಥ್ಯಾಂಕ್ ಯು.